ಸ್ಯಾಂಡಲ್ವುಡ್ನ ಸ್ಟಾರ್ ನಟರಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಇನ್ನಿತರ 10 ಆರೋಪಿಗಳನ್ನು ಕೊಲೆ ಕೇಸ್ನಲ್ಲಿ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಆ ಕೊಲೆ ಕೇಸ್ ಸಂಬಂಧ ಏನು ಮೃತದೇಹ ಪತ್ತೆಯಾಗಿತ್ತು ಅದೇ ಸ್ಥಳದಲ್ಲಿ ನಾನಿದ್ದೇನೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಸೇರುವಂತಹ ಈ ಒಂದು ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಏನಿದೆ, ಈ ಅಪಾರ್ಟ್ಮೆಂಟ್ ಎದುರುಗಡೆ ಇರುವಂತಹ ಈ ಒಂದು ರಾಜಕಾಲುವೆ, ಈ ಒಂದು ಮಧ್ಯದಲ್ಲಿ ಇದೇ ಜಾಗದಲ್ಲಿ ಕಳೆದ ಭಾನುವಾರ 8 ರಿಂದ 9 ಗಂಟೆ ವೇಳೆಗೆ ಮೃತದೇಹ ಪತ್ತೆಯಾಗಿರುತ್ತೆ. ಅಂದರೆ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಸೆಕ್ಯೂರಿಟಿ ಗಾರ್ಡು ಈ ಮಾರ್ಗದಲ್ಲಿ ಬರಬೇಕಾದ್ರೆ ಈ ಒಂದು ಜಾಗದಲ್ಲೇ ಮೃತದೇಹ ಬಿದ್ದಿರುತ್ತೆ. ತದನಂತರ ತಕ್ಷಣವೇ ಆ ಸೆಕ್ಯೂರಿಟಿ ಗಾರ್ಡ್ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಮೃತದೇಹ ಬಿದ್ದಿರೋ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ತಕ್ಷಣವೇ ಸ್ಥಳಕ್ಕೆ ಬಂದಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಮೃತದೇಹವನ್ನು ಪರಿಶೀಲಿಸಿದಾಗ ಅದು ಅಪರಿಚಿತ ವ್ಯಕ್ತಿ ಅಂತ ಹೇಳಿ ಒಂದು ಸೆಕ್ಯೂರಿಟಿ ಗಾರ್ಡು ದೂರನ್ನು ಕೊಡ್ತಾರೆ. ಆ ದೂರನ್ನು ಆಧರಿಸಿ ಕೊಲೆ ಕೇಸನ್ನು, ಅಂದರೆ ಮೃತದೇಹದ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿರುವಂತಹ ಒಂದಷ್ಟು ಗುರುತುಗಳು ಪತ್ತೆಯಾಗಿರ್ತವೆ. ಈ ಹಿನ್ನೆಲೆ ಕಾಮಾಕ್ಷಿಪಾಳ್ಯ ಪೊಲೀಸರು 9ನೇ ತಾರೀಕು ಅಂದರೆ ಭಾನುವಾರ ಕೊಲೆ ಕೇಸ್ ಆರೋಪದಡಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಾರೆ. ಆದರೆ ತಕ್ಷಣವೇ ಆ ಒಂದು ಮೃತದೇಹ ಯಾರಿಗೆ ಸೇರಿದ್ದು, ಯಾಕಾಗಿ ಕೊಲೆ ಮಾಡಿದ್ದು ಬೇರೆ ಜಾಗನ ಯಾವುದು ಸಹ ಪತ್ತೆಯಾಗಿರಲ್ಲ. ತದನಂತರ ಈಗ ಈ ಒಂದು ಪ್ರಕರಣ ಸಂಬಂಧ ಸೂಕ್ಷ್ಮವಾಗಿ ತನಿಖೆ ಮಾಡಿದಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ನಟ ದರ್ಶನ್ ಮತ್ತು ಇನ್ನಿತರ 10 ಆರೋಪಿಗಳನ್ನು ಈ ಒಂದು ಪ್ರಕರಣದ ಕೊಲೆ ಆರೋಪದ ಸಂಬಂಧ ಬಂಧನ ಮಾಡಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಕರೆದಿರುವಂಥದ್ದು. ಕ್ಯಾಮ್ರಾಮನ್ ಜಗನ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.